ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು. ಯಾರೆಲ್ಲ ಇನ್ನು ನನ್ನ ಕಾಮನಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ. ಹಾಗೆ ನನ್ನ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆದ್ರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಜಾನಕಿ ರಾಮ ಕಥೆಯ ಮುಂದುವರೆದ ಸಂಚಿಕೆ. ಫಾತಿಮಾ ಅವರ ಮಾತುಗಳು ಜಾನಕಿಯ ಅಹಮನ್ನು ಕೆಣಕಿದವು. ಅವರು ಆಡಿದ ಒಂದೊಂದು ಮಾತು ಅವಳ ಸ್ವಾಭಿಮಾನಕ್ಕೆ ಪೆಟ್ಟಾಗಿದ್ದವು. ಬಿಟ್ಟಿ ತಿಂದು ನಾವು ಹಾಕಿದ ಭಿಕ್ಷೆಯಲ್ಲಿ ಬದುಕುತ್ತಿರುವವಳು ಎನ್ನುವ ಅವರ ಮಾತುಗಳನ್ನು ಸಹಿಸಲಾಗದೆ ಜಾನಕಿ ಕೂಡ ಅವರ ಮುಂದೆ ಧ್ವನಿ ಏರಿಸಿ ಮಾತನಾಡಿದಳು. ಆಗ ತಾನೆ ಒಳಗೆ ಬಂದ ರೆಹಮಾನನಿಗೆ ಕೊನೆಯಲ್ಲಿ ಜಾನಕಿ ಆಡಿದ ಮಾತುಗಳು ಮಾತ್ರ ಕೇಳಿದ್ದವು. ತನ್ನ ತಾಯಿ ಎದುರಿಗೆ ನಿಂತು ಏರು ಧ್ವನಿಯಲ್ಲಿ ಮಾತನಾಡುತ್ತಿರುವುದನ್ನು ಕೇಳಿದವನಿಗೆ ಕೋಪ ಬಂದು ಮರುಯೋಚಿಸದೆ ಅವಳ ಕಪಾಳಕ್ಕೆ ಬಾರಿಸಿದನು. ಜಾನಕಿ ಕೆನ್ನೆಗೆ ಬಿದ್ದ ಏಟಿಗೆ ತತ್ತರಿಸಿ ಹೋದಳು. ಕೆನ್ನೆ ಮೇಲೆ ಕೈಯಿಟ್ಟು ಅವನ ಮುಖ ನೋಡಿದವಳ ಕಣ್ಣಾಲಿಗಳು ತುಂಬಿದವು. ನನ್ನ ಮಾಮ್ ಮುಂದೆ ಹಾಗೆಲ್ಲ ಮಾತನಾಡಲು ನೀನ್ಯಾರು ಎಂದು ಕೋಪದಲ್ಲಿ ಹೇಳಿದನು. ಅವನು ಈ ರೀತಿ ಕೋಪ ಮಾಡಿಕೊಂಡಿರುವುದನ್ನು ಜಾನಕಿ ಹಿಂದೆ ಎಂದೂ ನೋಡಿರಲಿಲ್ಲ. ವಿಷಯ ಗೊತ್ತಿಲ್ಲದೆ ಮಾತನಾಡಬೇಡ ಎಂದು ಕಣ್ಣೀರು ಸುರಿಸುತ್ತಲೇ ಹೇಳಿದಳು. ಮತ್ತೆ ಮಾತನಾಡಬೇಡ ನೀನು. ದೊಡ್ಡದಾಗಿ ಸಂಸ್ಕಾರ ಸಂಸ್ಕೃತಿಯ ಬಗ್ಗೆ ಮಾತಾಡ್ತೀಯ? ದೊಡ್ಡವರ ಬಳಿ ಹೇಗೆ ಮಾತಾಡ್ಬೇಕು ಎನ್ನುವ ಪರಿಜ್ಞಾನ ಇಲ್ಲ ನಿನಗೆ ಎಂದು ಮತ್ತೊಮ್ಮೆ ಅವಳ ಮೇಲೆ ಸಿಡಿದಿದ್ದನು. ತನ್ನ ತಪ್ಪಿಲ್ಲದಿದ್ದರೂ ಅವನು ಆಡಿದ ಮಾತುಗಳನ್ನು ಸಹಿಸಲಾಗದೆ ತನ್ನ ಕೋಣೆಗೆ ಓಡಿದಳು. ಜಾನಕಿ ಕಣ್ಣಲ್ಲಿ ನೀರು ನೋಡಿದ ದಾನಿಯ ತುಟಿಯರಳಿಸಿ ತನ್ನ ಕೋಣೆಗೆ ನಡೆದಳು. ಕ್ಷಮಿಸಿ ಮಾಮ್, ಅವಳಿನ್ನು ಚಿಕ್ಕವಳು, ಅವಳಿಗೆ ತಿಳಿಯದೆ ಹಾಗೆಲ್ಲ ಮಾತನಾಡಿದಾಳೆ ಎಂದು ಪೂರ್ತಿ ವಿಷಯ ತಿಳಿಯದೆ ತಾಯಿಯ ಕೈ ಹಿಡಿದು ಸಮಾಧಾನಿಸಲು ನೋಡಿದನು. ನಿನ್ನಂತ ಮಗನಿಗೆ ಜನ್ಮ ನೀಡಿದ್ದಕ್ಕೆ ಇಂತಹ ಮಾತುಗಳನ್ನೆಲ್ಲ ಕೇಳಲೇಬೇಕು ಎಂದು ದುಃಖದಿಂದಲೇ ಹೇಳುತ್ತಾ ಅವನಿಂದ ಕೈ ಬಿಡಿಸಿಕೊಂಡು ಹೋಗಿದ್ದರು. ಜಾನಕಿ ಆಡಿದ ಮಾತಿನಿಂದ ಮನಸ್ಸಿಗೆ ತುಂಬಾ ನೋವಾಗಿದೆ ಎಂದು ಅವನು ಕೂಡ ನೊಂದುಕೊಂಡನು. ಚಿಕ್ಕಿ, ನನ್ನನ್ನು ಯಾಕೆ ಹೀಗೆ ಎಳೆದುಕೊಂಡು ಬರುತ್ತಿದ್ದೀರಾ ಎಂದು ಡೈನಿಂಗ್ ಟೇಬಲ್ ಮೇಲೆ ಕುಳಿತುಕೊಳ್ಳುತ್ತಲೇ ಹೇಳಿದನು. ಅವಳ ತಪ್ಪಿಲ್ಲದಿದ್ದರೂ ಜಾನಕಿಯ ಮೇಲೆ ಕೈ ಮಾಡಿದ್ದು ನಗ್ಮಾ ಅವರಿಗೆ ಕೋಪ ತರಿಸಿತು. ತಗೋ, ಊಟ ಮಾಡು ಎಂದು ಜಾನಕಿ ಬಿಟ್ಟಿದ್ದ ಅದೇ ತಟ್ಟೆಯನ್ನು ಅವನ ಮುಂದೆ ದೂಡಿದನು. ಅರ್ಧಂಬರ್ಧ ಕಲಸಿದ ಅನ್ನವನ್ನು ನೋಡಿದವನಿಗೆ ಆಶ್ಚರ್ಯವಾಗಿತ್ತು. ನಗ್ಮಾ ಅವರು ಎಂದಿಗೂ ಅವನಿಗೆ ಈ ರೀತಿಯ ಊಟ ಬಡಿಸಿರಲಿಲ್ಲ. ಅವರು ಕೋಪಗೊಂಡಿದ್ದ ಮುಖ ಮತ್ತು ತಟ್ಟೆಯನ್ನು ಬದಲಿಸಿ ನೋಡಿದವನಿಗೆ ಆಶ್ಚರ್ಯವಾಗಿತ್ತು. ಚಿಕ್ಕಿ, ಇದೇನು, ಯಾರೋ ಊಟ ಮಾಡಿರುವ ತಟ್ಟೆ ಇದು, ಇದನ್ನು ನನಗೆ ಯಾಕೆ ಊಟಕ್ಕೆ ಕೊಡುತ್ತಿದ್ದೀರಾ ಎಂದು ಗೊಂದಲದಲ್ಲಿಯೇ ಹೇಳಿದನು. ಯಾಕೆ ಅಂದ್ರೆ, ಊಟ ಮಾಡಲು ಕೊಡುತ್ತಿದ್ದೇನೆ, ಊಟ ಮಾಡು ಎಂದು ಅದೇ ಕೋಪದಲ್ಲಿ ಹೇಳಿದರು. ಚಿಕ್ಕಿ, ನನಗೆ ಈಗಲೇ ಊಟ ಬೇಡ, ಅಲ್ಲದೆ ನಾನು ಕೈ ಕೂಡ ತೊಳೆದಿಲ್ಲ, ಕೋಣೆಗೆ ಹೋಗಿ ಕೈಕಾಲು ಮುಖ ತೊಳೆದು ಬರ್ತೀನಿ ಎಂದು ಮೇಲೆದ್ದವನ ಭುಜ ಹಿಡಿದು ಮತ್ತೆ ಕೂರಿಸಿದವರು. ನೀನು ಕೈಯಲ್ಲಿ ತಿನ್ನುವುದು ಬೇಡ, ಚಮಚ ತಂದು ಕೊಡ್ತೀನಿ ಎಂದು ಒಡನೆ ಅಡಿಗೆ ಮನೆಗೆ ಹೋಗಿ ಚಮಚ ತಂದು ಅವನ ಕೈಗಿಟ್ಟರು. ನಗ್ಮಾ ಅವರು ಬಲವಂತ ಮಾಡುವ ರೀತಿಯನ್ನು ನೋಡಿ ಆ ಚಮಚದಲ್ಲಿ ಒಂದು ತುತ್ತು ಅನ್ನವನ್ನು ಬಾಯಿಗಿಟ್ಟವನಿಗೆ ಆ ತುತ್ತನ್ನು ತಿನ್ನಲು ಆಗದೆ ಪುನಃ ಅದೇ ತಟ್ಟೆಗೆ ಉಗಿದನು. ಅವನ ಮುಖಭಾವವನ್ನು ಗಮನಿಸಿದವರು ಅಲ್ಲಿಯೇ ಲೋಟದಲ್ಲಿ ಇದ್ದ ನೀರನ್ನು ಅವನ ಕೈಗೆ ನೀಡಿದರು. ನೀರು ತೆಗೆದುಕೊಂಡು ಗಟಗಟ ಕುಡಿದವನು, ಇದೇನು ಚಿಕ್ಕಿ, ಊಟದಲ್ಲಿ ಇಷ್ಟೊಂದು ಉಪ್ಪು ಖಾರ ಹೆಚ್ಚಿದೆ, ಇದನ್ನು ಹೇಗೆ ತಿನ್ನುವುದು ಎಂದನು. ಹಾಗಾದ್ರೆ ಇದೇ ಊಟವನ್ನು ಜಾನಕಿ ಹೇಗೆ ತಿನ್ನಬೇಕು ಎಂದು ಮರು ಪ್ರಶ್ನಿಸಿದರು. ಅವರ ಮಾತು ಇವನಿಗೆ ಅರ್ಥವಾಗದೆ ಗೊಂದಲದಲ್ಲಿಯೇ, ಜಾನಕಿ ಯಾಕೆ ಹೀಗೆ ತಿನ್ನಬೇಕು ಎಂದನು. ಜಾನಕಿ ಇದೇ ಊಟ ತಿನ್ನಲಿ ಎಂದೇ ತಾನೆ ನಿನ್ನ ತಂಗಿ ಇದಕ್ಕೆ ಉಪ್ಪು ಖಾರ ಸುರಿದು ಹೋಗಿರುವುದು ಎಂದರು ಅದೇ ಕೋಪದಲ್ಲಿ. ಚಿಕ್ಕಿ, ನೀವ್ ಏನ್ ಹೇಳ್ತಿದ್ದೀರೋ ನನ್ಗೆ ಒಂದು ಅರ್ಥ ಆಗ್ತಿಲ್ಲ, ಸ್ವಲ್ಪ ಬಿಡಿಸಿ ಹೇಳಿ ಎಂದು ಕುಳಿತಲ್ಲಿಂದ ಎದ್ದು ನಿಂತನು. ನಂತರ ನಗ್ಮಾ ಅವರು ದಾನಿಯಾ ಮಾಡಿದ ಕೆಲಸ, ಫಾತಿಮಾ ಅವರು ಆಡಿದ ಮಾತು ಎಲ್ಲವನ್ನೂ ಬಿಡಿಸಿ ಹೇಳಿದ್ದರು. ನಗ್ಮಾ ಅವರ ಮಾತು ಕೇಳಿದವನು ಆಗಲೇ ಜಾನಕಿ ಮೇಲೆ ಕೈ ಮಾಡಿ ತಪ್ಪು ಮಾಡಿದೆ ಎಂದು ಪಶ್ಚಾತ್ತಾಪದ ದಳ್ಳುರಿಯಲ್ಲಿ ಬೆಂದು ಹೋಗಿದ್ದನು. ಇವತ್ತು ನಿನ್ನ ತಂಗಿ ಮಾಡಿದ ತಪ್ಪಿನಿಂದ ಇಡೀ ಮನೆಯಲ್ಲಿ ಇಷ್ಟೆಲ್ಲ ಮಾತುಕತೆಗಳು ಆಯಿತು. ನೀನು ವಿಷಯ ಏನೆಂದು ತಿಳಿಯದೆ ಆತುರಕ್ಕೆ ಬಿದ್ದು ಜಾನಕಿಯ ಮೇಲೆ ಕೈ ಮಾಡಿದೆ. ಪಾಪ, ಅವಳೆಷ್ಟು ನೊಂದುಕೊಂಡಳೋ ಎಂದು ಬಂದ ಕಣ್ಣೀರನ್ನು ಸೆರಗಿನಂಚಿನಿಂದ ಒರೆಸಿಕೊಳ್ಳುತ್ತಾ, ನಿನಗೆ ಬೇರೆ ಊಟ ತರ್ತೀನಿ ಕುಳಿತಿರು ಎಂದು ಹೇಳುತ್ತಿದ್ದ ಹಾಗೆ, ನನಗೆ ಊಟ ಬೇಡ ಚಿಕ್ಕಿ ಎಂದು ತನ್ನ ತಂಗಿಯ ಕೋಣೆಯ ಕಡೆಗೆ ಹೋಗಿದ್ದನು. ಮಂಚದ ಮೇಲೆ ನಾಮಕಾವಸ್ಥೆಗೆ ಪುಸ್ತಕ ಹಿಡಿದು ಕುಳಿತಿರುವವಳ ಬಳಿ ಪಕ್ಕ ಬಂದು ಕುಳಿತವನು, ಧಾನಿಯಾ, ಊಟ ಮಾಡಿದ ಎಂದು ಸಹಜವಾಗಿಯೇ ಕೇಳಿದನು. ತನ್ನ ಅಣ್ಣನನ್ನು ಅಲ್ಲಿ ನೋಡಿ ಆ ವಿಕ್ರಮ್ ಏನಾದ್ರೂ ಅಣ್ಣನಿಗೆ ಕರೆ ಮಾಡಿ ಹೇಳಿರಬಹುದಾ ಎಂದು ಭಯದಲ್ಲಿ ಯೋಚಿಸತೊಡಗಿದಳು. ದಾನಿಯಾ,
ಏನ್ ಯೋಚನೆ ಮಾಡ್ತಿದೀಯಾ? ನೀನು ಊಟ ಮಾಡಿದ ಎಂದು ಕೇಳಿದೆ ಅಷ್ಟೇ ಎಂದು ಅದೇ ಸಮಾಧಾನದಲ್ಲಿ ಹೇಳಿದನು. ಹಾ ಅಣ್ಣ, ಊಟ ಮಾಡಿದೆ ಎಂದು ಹೇಳಿದವಳು ಕಣ್ಣನ್ನು ಪುಸ್ತಕದ ಮೇಲೆ ಹೊರಳಿಸಿದಳು. ದಾನಿಯಾ, ನಿನ್ಗೆ ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ, ಉತ್ತರ ಹೇಳ್ತೀಯಾ ಎಂದರೆ, ಹಾ ಅಣ್ಣ, ಕೇಳು ಹೇಳ್ತೀನಿ ಎಂದು ನಡುಗುವ ಧ್ವನಿಯಲ್ಲಿ ಹೇಳಿದಳು. ನಿನಗೆ ಸಮಯಕ್ಕೆ ಸರಿಯಾಗಿ ಊಟ ಮಾಡಲಿಲ್ಲ ಎಂದರೆ ಏನು ಅನಿಸುತ್ತದೆ? ಹಸಿವಾಗುತ್ತದೆ ಅಣ್ಣ. ಹಸಿವಾದ್ರೆ ಸುಸ್ತಾಗುತ್ತದೆ, ಊಟ ಮಾಡದೇ ಇರಲು ಆಗುವುದಿಲ್ಲ ಎಂದಳು. ಹಾಗಾದ್ರೆ ಜಾನಕಿಗೂ ಕೂಡ ಹಾಗೆ ಆಗುತ್ತದೆ ಅಲ್ವಾ? ಅವಳ ತಟ್ಟೆಗೆ ಉಪ್ಪು ಖಾರ ಹೆಚ್ಚಿಗೆ ಹಾಕಿದರೆ ಅದನ್ನು ತಿನ್ನಲಾಗುವುದಿಲ್ಲ, ಹಾಗೆ ಹಸಿದು ಮಲಗುತ್ತಾಳೆ. ಅವಳಿಗೂ ಕೂಡ ಸುಸ್ತಾಗುತ್ತದೆ ಎಂದನು. ರೆಹಮಾನ್ ಯಾವ ವಿಷಯ ಮಾತನಾಡುತ್ತಿದ್ದಾನೆ ಎಂದು ಆಗಲೇ ತಿಳಿದು ಹೋಗಿತ್ತು. ಈಗ ಏನು ಮಾಡುವುದು ಎಂದು ತಿಳಿಯದೆ, ಇಲ್ಲ ಅಣ್ಣ, ನಾನೇನು ಮಾಡಿಲ್ಲ ಎಂದು ತಡವರಿಸಿ ನುಡಿದಳು. ನೀನು ತಪ್ಪು ಮಾಡಿಲ್ಲ ಎಂದು ನನ್ನ ಕಣ್ಣು ನೋಡಿ ಹೇಳು ಎಂದನು ಅದೇ ಗಂಭೀರವಾಗಿ. ಅವನ ಮಾತು ಕೇಳುತ್ತಿದ್ದ ಹಾಗೆ ಅವನ ಮಡಿಲಿಗೆ ಬಿದ್ದವಳು ಒಡನೆ ಅಳಲು ಶುರು ಮಾಡಿದಳು. ಐ ಆಮ್ ಸಾರಿ ಅಣ್ಣ, ಅವಳಿಂದ ಅವತ್ತು ನೀನು ನನಗೆ ಹೊಡೆಯುವ ಹಾಗಾಯಿತು. ಅದಕ್ಕೋಸ್ಕರ ಇವತ್ತು ಹಾಗೆ ಮಾಡಿದೆ, ದಯವಿಟ್ಟು ಕ್ಷಮಿಸು, ಇನ್ಯಾವತ್ತೂ ಹೀಗೆ ಮಾಡುವುದಿಲ್ಲ ಎಂದು ಅವನ ಮಡಿಲಿನಲ್ಲಿ ಮುಖ ಮುಚ್ಚಿಕೊಂಡು ಹೇಳಿದಳು. ತನ್ನ ಅಣ್ಣನ ಮುಂದೆ ಮಾಡಿದ ಘನಕಾರ್ಯವನ್ನು ಮುಚ್ಚಿಡಲಾಗದೆ ಹೇಳಿದಳು. ಅವಳ ಮಾತಿಗೆ ಕೋಪ ಬಂದರೂ ಕೈ ಮುಷ್ಟಿ ಮಾಡಿದವನು ಅವನೇ ಸಮಾಧಾನ ಮಾಡಿಕೊಂಡು ಅವಳ ಭುಜ ಹಿಡಿದು ಮೇಲೆ ಇಳಿಸಿ, ನಾನು ನಿನಗೆ ಏನು ಆಗ್ಬೇಕು ಎಂದನು. ಅಳುತ್ತಲೇ ಅಣ್ಣ ಎಂದಳು. ಹಾಗಾದ್ರೆ ನನ್ನ ಹೆಂಡತಿ ನಿನಗೆ ಏನಾಗ್ಬೇಕು ಎಂದನು. ಆ ಅತ್ತಿಗೆ ತಡೆದು ನುಡಿದಳು. ಅತ್ತಿಗೆಯನ್ನು ತಾಯಿ ಸಮಾನ ಎಂದು ಹೇಳುತ್ತಾರೆ, ನೀನು ಅಂತಹ ತಾಯಿಗೆ ಹೀಗೆ ಮಾಡುವುದು ತಪ್ಪಲ್ಲವಾ? ಸಾರಿ ಅಣ್ಣ, ಇನ್ನೊಮ್ಮೆ ಹೀಗೆ ಮಾಡಲ್ಲ ಎಂದು ಎರಡೂ ಕೈಯಲ್ಲಿ ಮುಖ ಮುಚ್ಚಿ ಅಳಲು ಶುರು ಮಾಡಿದಳು. ಆವತ್ತು ನಿನ್ನ ಮೇಲೆ ಕೈ ಮಾಡಿದ್ದು ನಾನು. ಹಾಗಿದ್ದಾಗ ನನಗೆ ಏನಾದ್ರೂ ಮಾಡು, ಅದು ಬಿಟ್ಟು ನೀನು ಜಾನಕಿಗೆ ಹೀಗೆಲ್ಲ ಮಾಡಬಾರ್ದು ದಾನಿಯಾ. ನಿನ್ನಿಂದ ಇವತ್ತು ಮನೆಯಲ್ಲಿ ಅಷ್ಟೆಲ್ಲ ಮಾತುಕತೆಗಳಾಗಿವೆ. ಅಲ್ಲದೆ ನಾನು ಜಾನಕಿಯ ಮೇಲೆ ಕೈ ಮಾಡುವ ಹಾಗಾಯಿತು. ನೀನು ಮಾಡಿದ ಕೆಲಸದಿಂದ ಜಾನಕಿಗೆ ನೋವಾಗಿದೆ ಎಂದು ತಿಳಿದಿದ್ದೀಯ. ಆದ್ರೆ ಇಲ್ಲಿ ನೋವಾಗಿದ್ದು ನಿನ್ನ ಅಣ್ಣನಿಗೆ. ಮುಂದೆ ಏನಾದ್ರೂ ನಿನಗೆ ಶಿಕ್ಷೆ ಕೊಡಬೇಕು ಎನಿಸಿದರೆ ನನಗೆ ನೇರವಾಗಿ ಶಿಕ್ಷೆ ಕೊಡು ಎಂದು ಅವಳ ತಲೆ ನೀವುತ್ತಾ ಹೇಳಿದವನು ಕೋಣೆಯಿಂದ ಹೊರ ಹೋಗಿದ್ದನು. ರೆಹಮಾನ್ ಕೊನೆಯಲ್ಲಿ ಆಡಿದ ಮಾತು ದಾನಿಯಾಳ ಮನಸ್ಸಿಗೆ ಚುಚ್ಚಿದವು. ಅವಳ ದ್ವೇಷ ಏನಿದ್ದರೂ ಜಾನಕಿಯ ಮೇಲೆ ಹೊರತು ತನ್ನಣ್ಣನ ಮೇಲಲ್ಲ. ಇಂದು ತನ್ನ ಅಣ್ಣ ನೊಂದುಕೊಂಡಿರುವುದನ್ನು ಅವಳಿಂದ ಸಹಿಸಲು ಸಾಧ್ಯವಾಗಲಿಲ್ಲ. ರೆಹಮಾನನಾಡಿದ ಒಂದೊಂದು ಮಾತು ಅವಳ ಮನಸ್ಸಿಗೆ ನಾಟಿ ದುಃಖ ಆವರಿಸಿ ಕೈಯಲ್ಲಿ ಹಿಡಿದ ಪುಸ್ತಕಗಳನ್ನು ಬಿಸಾಡಿ ಹಾಸಿಗೆಯ ಮೇಲೆ ಬಿದ್ದವಳಿಗೆ ಅಳು ಜೋರಾಗಿತ್ತು. ರೆಹಮಾನನ ಕಾಳಜಿಗೆ ಜಾನಕಿಯ ಮನಸ್ಸು ಇತ್ತೀಚೆಗೆ ಅವನೆಡೆಗೆ ವಾಲುತ್ತಿತ್ತು. ಆದ್ರೆ ಇಂದು ಅನಿರೀಕ್ಷಿತವಾಗಿ ಅವನಿಂದ ಸಿಕ್ಕ ಬಹುಮಾನಕ್ಕೆ ಅವಳ ಮನಸ್ಸು ಒಡೆದು ಚೂರಾಗಿ ಅದೇ ಮನದಲ್ಲಿ ಬರೀ ನೋವನ್ನೇ ತುಂಬಿಕೊಂಡಿದ್ದಳು. ಅಳುತ್ತಾ ಮಲಗಿರುತ್ತಾಳೆ ಎಂದುಕೊಂಡು ಕೋಣೆಗೆ ಬಂದರೆ ಅವಳು ಸೋಫಾ ಮೇಲೆ ಕಾಣದಿರುವುದನ್ನು ನೋಡಿ ಕ್ಷಣ ಗಾಬರಿಯಾದನು. ನಂತರ ಬಚ್ಚಲ ಮನೆಯಲ್ಲಿ ಬರುತ್ತಿದ್ದ ನೀರಿನ ಸದ್ದಿಗೆ ಬಚ್ಚಲ ಮನೆಯಲ್ಲಿದ್ದಾಳೆ ಎಂದುಕೊಂಡು ಹಾಸಿಗೆಯ ಮೇಲೆ ಕುಳಿತನು. ಅವಳನ್ನು ಮಾತನಾಡಿಸಿ ಕ್ಷಮೆ ಕೇಳುವವರೆಗೂ ಅವನ ಮನಸ್ಸಿಗೆ ಸಮಾಧಾನವಿಲ್ಲದೆ ಚಡಪಡಿಸುತ್ತಲೇ ಕುಳಿತನು. ಇಷ್ಟರ ತನಕ ಅತ್ತು ಈಗ ಬಚ್ಚಲ ಮನೆಗೆ ಹೋಗಿ ಮುಖ ತೊಳೆದು ಹೊರ ಬಂದವಳನ್ನು ನೋಡಿ ಜಾನಕಿ ಎಂದು ಎದ್ದು ನಿಂತನು. ಅವನ ಮಾತು ಕೇಳಿಸಲೇ ಇಲ್ಲ ಎನ್ನುವಂತೆ ಅಲ್ಲಿಯೇ ಇದ್ದ ಒಂದು ಟವಲ್ನಿಂದ ಮುಖ ಒರೆಸಿ ಸೋಫಾ ಮೇಲೆ ಮಲಗಿ ತಲೆ ತುಂಬಾ ರಗ್ಗು ಹೊದ್ದಳು. ಜಾನಕಿಯ ಈ ಮೌನ ರೆಹಮಾನನನ್ನು ಇನ್ನೂ ನೋಯಿಸಿತು. ಛೆ, ಕೋಪದ ಕೈಗೆ ಬುದ್ಧಿ ಕೊಟ್ಟು ತಪ್ಪು ಮಾಡಿದೆ. ಈಗ ನನ್ನ ಮೇಲೆ ಕೋಪ ಮಾಡಿಕೊಂಡು ಮಾತನಾಡುತ್ತಿಲ್ಲ. ಇವಳನ್ನು ಹೇಗೆ ಸಮಾಧಾನ ಮಾಡುವುದು ಎಂದು ಯೋಚಿಸುತ್ತಲೇ ಹಾಸಿಗೆಗೆ ಉರುಳಿದನು. ಬೆಳಿಗ್ಗೆ ರೆಹಮಾನ್ ಮಸೀದಿಗೆ ಹೋಗಿ ನಮಾಜ್ ಮುಗಿಸಿಕೊಂಡು ಬಂದರೂ ಜಾನಕಿ ಇನ್ನೂ ಎದ್ದಿರಲಿಲ್ಲ. ಅವಳ ಮುಖದ ಮೇಲಿದ್ದ ರಗ್ಗನ್ನು ಸರಿಸಿ ಅವಳ ಮುಖವನ್ನು ನೋಡಿದರೆ ಅವನು ಹೊಡೆದ ಒಂದು ಬದಿಯ ಕೆನ್ನೆ ಬೆರಳಚ್ಚು ಮುಡಿ ಕೆಂಪಾಗಿತ್ತು. ಕೆಂಪಡರಿದ ಕೆನ್ನೆಯ ಮೇಲೆ ಬೆರಳಾಡಿಸಿದವನು ಸಾರಿ ಜಾನಕಿ ಎಂದಿದ್ದನು. ಅವನ ಸ್ಪರ್ಶಕ್ಕೆ ಕಣ್ಣು ಬಿಟ್ಟವಳಿಗೆ ಎದುರು ಕುಳಿತಿರುವ ರೆಹಮಾನನನ್ನು ನೋಡಿ ಒಡನೆ ಎದ್ದು ಕುಳಿತಳು. ದಾನಿಯಾ ಹಾಗೆಲ್ಲ ಮಾಡಿದ್ದಾಳೆ ಎಂದು ನನಗೆ ಗೊತ್ತಿರಲಿಲ್ಲ ಜಾನಕಿ, ಸಾರಿ ಎಂದನು ಮತ್ತೊಮ್ಮೆ. ಆಗಲೂ ಸಹ ಅವನ ಮಾತಿಗೆ ಪ್ರತಿಕ್ರಿಯಿಸದೆ ಬಟ್ಟೆ ಹಿಡಿದು ಬಚ್ಚಲ ಮನೆ ಹೊಕ್ಕಳು. ಸ್ನಾನ ಮಾಡಿ ಹೊರ ಬಂದವಳಿಗೆ ಹಾಸಿಗೆ ಮೇಲೆ ಕುಳಿತಿದ್ದವನು ಕಂಡರೂ ಅವನೆಡೆಗೆ ನೋಡದೆ ಸೀದಾ ಅಡುಗೆ ಮನೆಯ ಕಡೆ ಹೋಗಿದ್ದಳು. ಜಾನಕಿ, ಮಹಾನ್ ತಿಳಿಯದೆ ಕೈ ಮಾಡಿಬಿಟ್ಟ, ಬೇಜಾರು ಮಾಡಿಕೊಳ್ಳಬೇಡ ಎಂದು ಅವಳ ಕೆನ್ನೆಯನ್ನು ಹಿಡಿದು ಹೇಳಿದರು ನಗ್ಮ. ಇಲ್ಲ ಚಿಕ್ಕತ್ತೆ, ನನಗೇನು ಬೇಸರ ಇಲ್ಲ ಎಂದು ಸಹಜ ಉತ್ತರ ನೀಡಿದಳು.
ನಾನು ಒಂದು ಹೆಣ್ಣು ಜಾನಕಿ. ನೀನು ಬೇಸರ ಇಲ್ಲ ಎಂದು ಮೇಲ್ನೋಟಕ್ಕೆ ಹೇಳಬಹುದು, ಆದ್ರೆ ಗಂಡ ಆದವನು ಮನೆಯವರೆಲ್ಲರ ಮುಂದೆ ಕೈ ಮಾಡಿದಾಗ ಎಷ್ಟು ನೋವಾಗುತ್ತದೆ ಎಂದು ನಾನು ಊಹಿಸಬಲ್ಲೆ. ನಮ್ಮ ಮಹಾನನಿಗೆ ನಿನ್ನ ಮೇಲೆ ಎಷ್ಟು ಪ್ರೀತಿ ಗೊತ್ತಾ? ಪೂರ್ತಿ ವಿಷಯ ತಿಳಿದ ಮೇಲೆ ನಿನ್ನ ಮೇಲೆ ಕೈ ಮಾಡಿದೆ ಎಂದು ತುಂಬಾ ಪಶ್ಚಾತ್ತಾಪ ಪಟ್ಟ. ನೀನು ಊಟ ಮಾಡಿಲ್ಲ ಎಂದು ಅವನು ಕೂಡ ಊಟ ಮಾಡದೆ ಹಾಗೆ ಹೋದ. ನಿನ್ನನ್ನು ತುಂಬಾ ಪ್ರೀತಿಸುತ್ತಾನೆ ಜಾನಕಿ ಎಂದು ಅವಳ ಕೈ ಹಿಡಿದು ಹೇಳಿದರು. ನಗ್ಮಾ ಅವರ ಮಾತಿಗೆ ಜಾನಕಿಯ ಮುಖದಲ್ಲಿ ಯಾವ ಭಾವನೆಯೂ ಇರಲಿಲ್ಲ. ನಂತರ ಕಷ್ಟದಲ್ಲಿ ತುಟಿ ಎರಳಿಸಿದವಳು ತನ್ನ ಕೆಲಸವನ್ನು ಮುಂದುವರೆಸಿದಳು. ಮುಂದುವರಿಯುವುದು